Hi, hello everyone. Namaskara eldrigu. ಹೇಗಿದ್ದೀರಾ ಎಲ್ರು? I hope you are doing good and I hope that you have gone through all the lectures of the chapter life processes. So ನಾವು ಲೈಫ್ ಪ್ರಾಸೆಸ್ ಚಾಪ್ಟರ್ ಅಲ್ಲಿ ಎಲ್ಲ ಕಾನ್ಸೆಪ್ಟ್ಗಳನ್ನ ತಿಳ್ಕೊಂಡಿದ್ದೀವಿ. ಫ್ರಮ್ ದ ಬಿಗಿನಿಂಗ್ ಆಫ್ ಇಂಟ್ರೊಡಕ್ಷನ್ ಟು ದ ಲೈಫ್ ಪ್ರಾಸೆಸಸ್ ಟಿಲ್ ದ ಎಂಡ್ ಆಫ್ ಎಕ್ಸ್ಕ್ರೀಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅಂಡ್ ಪ್ಲಾಂಟ್ಸ್. ಹೌದಾ? ಸೊ ಇವತ್ತು ನಿಮ್ಮ NCERTಯಲ್ಲಿ ಎಲ್ಲ ಚಾಪ್ಟರ್ಗಳ ಕೊನೆಯಲ್ಲಿ ಎಕ್ಸಸೈಸ್ಗಳನ್ನ ಕೊಟ್ಟಿರ್ತಾರೆ. You have to practice few questions along with in-text question, right? In-text questionಗಳನ್ನ ನಾವು ಎಲ್ಲ ಕ್ಲಾಸ್ಗಳಲ್ಲೂ ಕೂಡ ಡಿಸ್ಕಸ್ ಮಾಡಿದ್ದೀವಿ. And today we are discussing about the exercise solutions of that chapter. ಆ ಚಾಪ್ಟರ್ ಅಲ್ಲಿ ಬರೋ ಎಕ್ಸಸೈಸ್ ಸೊಲ್ಯೂಷನ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅವುಗಳಲ್ಲಿ ಕೆಲವನ್ನ ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ಗಳಾಗಿ ಕೇಳಿರ್ತಾರೆ. ಓಕೆ, ಅಂದ್ರೆ ದಟ್ ಕಾನ್ಸೆಪ್ಟ್ sometimes that you are not able to find that in the textbook. ಕರೆಕ್ಟ್ ಆಗಿ ನಾವು ಅದನ್ನ ಫೈಂಡ್ ಮಾಡೋದಕ್ಕೆ ಆಗಲ್ಲ. ಅದಕ್ಕೆ ಅಂತಾನೆ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀವಿ. ಓಕೆನಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಕ್ಸರ್ಸೈಸ್ ಸೊಲ್ಯೂಷನ್ ಆಫ್ ದ ಚಾಪ್ಟರ್ ಲೈಫ್ ಪ್ರಾಸೆಸಸ್. ಓಕೆನಾ? ಏನ್ ತಿಳ್ಕೊಳ್ತಾ ಇದೀವಿ ಇವತ್ತು? ಇನ್ ದಿಸ್ ವಿಡಿಯೋ ವಿ ಆರ್ ಡಿಸ್ಕಸಿಂಗ್ ಅಬೌಟ್ ದ ಎಕ್ಸರ್ಸೈಸಸ್. ಏನೇನು ಕ್ವಶನ್ಸ್ಗಳು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಸೊಲ್ಯೂಷನ್ಸ್. ಎಲ್ಲ ಕ್ವಶನ್ಸ್ಗಳಿಗೂ ಕೂಡ ಸೊಲ್ಯೂಷನ್ ತಿಳ್ಕೊಳ್ಳೋಣ. The very first question they have given in your textbook. ಏನ್ ಕೊಟ್ಟಿದ್ದಾರೆ ಫಸ್ಟ್ ನೋಡೋಣ. The kidneys in human beings are the part of, or you can say the part of the system for. ಯಾವುದಕ್ಕೆ ಕಿಡ್ನಿ ಹೆಲ್ಪ್ ಮಾಡುತ್ತೆ, ಅದು ಯಾವ ಸಿಸ್ಟಮ್ನ ಪಾರ್ಟ್ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ವಿ ನೋ ದಟ್ ಅವರ್ ಸಿಸ್ಟಮ್, ಅವರ್ ಬಾಡಿ ಈಸ್ ಮೇಡ್ ಆಫ್ ಡಿಫರೆಂಟ್ ಆರ್ಗನ್ ಸಿಸ್ಟಮ್. ಅದಕ್ಕೆ ಹ್ಯೂಮನ್ ಬೀಯಿಂಗ್ಸ್ಗಳಿಗೆ ಅಥವಾ ಹೈಯರ್ ಲಿವಿಂಗ್ ಆರ್ಗಾನಿಸಮ್ಸ್ಗಳಿಗೆ ಬಾಡಿಯನ್ನು ಡಿಸ್ಕ್ರೈಬ್ ಮಾಡುವಾಗ ಹೇಳ್ತೀವಿ ಆರ್ಗನ್ ಸಿಸ್ಟಮ್ ಲೆವೆಲ್ ಆಫ್ ಆರ್ಗನೈಸೇಷನ್ ಅಂತ ಹೇಳ್ಬಿಟ್ಟು. ಸೊ ನಮ್ಮ ಬಾಡಿಯಲ್ಲಿ ಎಲ್ಲ ಆರ್ಗನ್ ಸಿಸ್ಟಮ್ಗಳು ಚೆನ್ನಾಗಿ ಆರ್ಗನೈಸ್ ಆಗಿರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಬ್ಲಡ್ ವ್ಯಾಸ್ಕ್ಯುಲಾರ್ ಸಿಸ್ಟಮ್, ಆರ್ ಯು ಕ್ಯಾನ್ ಸೇ ಸರ್ಕ್ಯುಲೇಟರಿ ಸಿಸ್ಟಮ್, ಸೊ ನರ್ವಸ್ ಸಿಸ್ಟಮ್, ಸ್ಕೆಲಿಟಲ್ ಸಿಸ್ಟಮ್, ಮಸ್ಕ್ಯುಲಾರ್ ಸಿಸ್ಟಮ್, ಸೊ ಅದೇ ತರ ಎಂಡೋಕ್ರೈನ್ ಸಿಸ್ಟಮ್, ಡೈಜೆಸ್ಟಿವ್ ಸಿಸ್ಟಮ್, ಎಕ್ಸ್ಕ್ರಿಟರಿ ಸಿಸ್ಟಮ್, ಈ ತರ ಎಲ್ಲ ಸಿಸ್ಟಮ್ಗಳು ಬರುತ್ತೆ. ಸೊ ಅದರಲ್ಲಿ ಕಿಡ್ನಿ ಯಾವ ಸಿಸ್ಟಮ್ನ ಪಾರ್ಟ್ ಆಗಿರುತ್ತೆ ಅಂತ ಕೇಳ್ತಿದ್ದಾರೆ. ಸೊ ನ್ಯೂಟ್ರಿಷನ್ಗೆ ಆಗಿರುತ್ತಾ? ನ್ಯೂಟ್ರಿಷನ್ ಅಂತ ಹೇಳಿದ್ರೆ ಏನು? ವಿ ನೋ ದಟ್ ಇಟ್ಸ್ ಅ ಪ್ರಾಸೆಸ್ ಇನ್ ವಿಚ್ ಇನ್ಟೇಕ್ ಆಸ್ ವೆಲ್ ಆಸ್ ಯುಟಿಲೈಸೇಷನ್ ಆಫ್ ಎನರ್ಜಿ. ಇಟ್ಸ್ ಅ ಪಾರ್ಟ್ ಆಫ್ ಡೈಜೆಷನ್. ಇದು ಡೈಜೆಸ್ಟಿವ್ ಸಿಸ್ಟಮ್ಗೆ ರಿಲೇಟೆಡ್ ಆಗಿರೋದಾಗಿರುತ್ತೆ. ಇನ್ನು ರೆಸ್ಪಿರೇಷನ್ಗೆ ಬಂದಾಗ, ರೆಸ್ಪಿರೇಷನ್ ಅಲ್ಲಿ ನಾವು ಸೆಲ್ಯುಲಾರ್ ರೆಸ್ಪಿರೇಷನ್ ಅಂತ ಬಂದಾಗ ಕಂಬಷನ್ ಆಫ್ ದ ಗ್ಲೂಕೋಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್ ಟು ರಿಲೀಸ್ ದ ಎನರ್ಜಿ ಅಂತ ಹೇಳ್ತೀವಿ. ಸೊ ಇಟ್ಸ್ ಅ ಪಾರ್ಟ್ ಆಫ್ ರೆಸ್ಪಿರೇಟರಿ ಸಿಸ್ಟಮ್. ಅದು ಲಂಗ್ಸ್ ಅಂತ ಕೊಟ್ಟಿದ್ರೆ ನೀವು ರೆಸ್ಪಿರೇಷನ್ ಅಂತ ಹೇಳ್ಬೋದಿತ್ತು. ಸೊ ದ ರೈಟ್ ಆನ್ಸರ್ ಈಸ್ ದ ಎಕ್ಸ್ಕ್ರೀಷನ್. ರೈಟ್? Kidneys, a pair of kidney are present in our body, helps in excretion, helps to remove the nitrogenous waste produced in our body during the metabolism. ಸೊ ಬ್ಲಡ್ ಫಿಲ್ಟ್ರೇಷನ್ಗೆ ಸಹಾಯ ಮಾಡೋದು ಕಿಡ್ನಿ, ಹಾಗಾಗಿ ಅದು ಎಕ್ಸ್ಕ್ರೀಷನ್ ಪಾರ್ಟ್ ಆಗಿರುತ್ತೆ. ಸೊ ಇಟ್ ಇಸ್ ಎ ಪಾರ್ಟ್ ಆಫ್ ವಾಟ್? ಎಕ್ಸ್ಕ್ರೀಟರಿ ಸಿಸ್ಟಮ್. ಎಕ್ಸ್ಕ್ರೀಟರಿ ಸಿಸ್ಟಮ್ ಯು ಕ್ಯಾನ್ ಸೇ. ಇನ್ನು ಲಾಸ್ಟ್ ಒನ್ ಇದೆ, ಹಾಗೆ ನೋಡಿದ್ರೆ ಗೊತ್ತಾಗುತ್ತೆ, ಟ್ರಾನ್ಸ್ಪೋರ್ಟೇಷನ್. ಸೊ that's related to the blood vessels or the blood, or you can say heart. Circulatory system ge related ಆಗಿರೋದು. Okay, so next question. The xylem in plants are responsible for xylem and phloem. So there are of two different types of vascular tissue present in plants. ಯಾವ್ಯಾವುದು? xylem ಮತ್ತೆ phloem ಅಂತ ಹೇಳ್ತೀವಿ. So these two are commonly called vascular tissue. They always present together in a plant, so hence they are called vascular bundles. So the xylem helps in the transportation of water and the phloem helps in the transportation of food. You can say conduction of water and conduction of food. Food in the sense organic substances which is prepared in the green parts of the plant body, and the xylem helps to carry the water from the root to the different parts of the plant body which is absorbed by the root from the soil. So ಹಾಗಿದ್ರೆ ಏನ್ ಮಾಡುತ್ತೆ? ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಆಗುತ್ತೆ ಅಲ್ವಾ. ನೆಕ್ಸ್ಟ್ ಟ್ರಾನ್ಸ್ಪೋರ್ಟ್ ಆಫ್ ಅಮೈನೋ ಆಸಿಡ್ಸ್. ನೋ, ಅಮೈನೋ ಆಸಿಡ್ಸ್ ಇಟ್ಸ್ ಅ ಪಾರ್ಟ್ ಆಫ್ ಫುಡ್ ಅಂತ ಹೇಳಿದ್ರೆ ಮಿನರಲ್ಸ್ ಆಗಿರಬಹುದು, ಆದ್ರೆ ಇದು ಎಲ್ಲಿ ಪ್ರೊಡ್ಯೂಸ್ ಆಗೋದು? ಪ್ರೋಟೀನ್ ಅಂತ ಹೇಳ್ತೀವಿ, ಬಿಲ್ಡಿಂಗ್ ಬ್ಲಾಕ್ಸ್ ಅಂತ. ಸೊ ಹಾಗಾಗಿ ಅದು ಫುಡ್ಗೆ ರಿಲೇಟೆಡ್ ಆಗಿರುತ್ತೆ. ಟ್ರಾನ್ಸ್ಪೋರ್ಟ್ ಆಫ್ ಫುಡ್ ಬಂದು ಅದು ಫ್ಲೋಯಮ್ ಇಂದ ಟ್ರಾನ್ಸ್ಪೋರ್ಟ್ ಆಗೋದು, xylem ಇಂದ ಅಲ್ಲ. ಟ್ರಾನ್ಸ್ಪೋರ್ಟ್ ಆಫ್ ಆಕ್ಸಿಜನ್ ಬಂದು, again oxygen can be utilized by the cell but it is not transported by the xylem. So the right answer is helps in transportation of water. Okay, so option A is the right one. Next, the autotrophic mode of nutrition requires. Autotrophic mode of nutrition, what's that?
It's a mode of nutrition in which organisms are able to make their own food in the presence of sunlight and also chlorophyll, and by utilizing the water and carbon dioxide. ಅಲ್ಲಿ ನಾನು 4 ವರ್ಡ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ಮೋಡ್ ಆಫ್ ನ್ಯೂಟ್ರಿಷನ್. ಸೊ ವೇರ್ ಆರ್ಗ್ಯಾನಿಸಮ್ಸ್ ಆರ್ ಮೇಕಿಂಗ್ ದರ್ ಓನ್ ಫುಡ್, ಅದಕ್ಕೆ ಆಟೋ ಅಂತ ಹೇಳ್ತೀವಿ. ಅದ್ರಲ್ಲಿ 2 ತರ ಇರುತ್ತೆ, ಫೋಟೋ ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಅಂಡ್ ಕೀಮೋ ಆಟೋಟ್ರೋಫಿಕ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬಿಟ್ಟು ಕೆಮಿಕಲ್ಸ್ ಅನ್ನ ಯುಟಿಲೈಸ್ ಮಾಡಿಕೊಂಡು ಸನ್ಲೈಟ್ ಅನ್ನ ಯುಟಿಲೈಸ್ ಮಾಡಿಕೊಂಡು ಪ್ರಿಪೇರ್ ಮಾಡೋ ಆರ್ಗ್ಯಾನಿಸಮ್ಸ್ ಗಳಿಗೆ ನಾವು ಆತರ ಕ್ಲಾಸಿಫೈ ಮಾಡ್ತೀವಿ. ಸೊ ಇಲ್ಲಿಗೆ ಬಂದಾಗ ವಾಟ್ ಪ್ಲಾಂಟ್ಸ್ ರಿಕ್ವೈರ್, ಆಟೋಟ್ರೋಫಿಕ್ ಅಂತ ಹೇಳಿದ್ರೆ ಸೆಲ್ಫ್ ಪ್ರಿಪೇರಿಂಗ್ ಆರ್ಗ್ಯಾನಿಸಮ್ಸ್. ಓಕೆ, ಸೆಲ್ಫ್ ಪ್ರಿಪೇರಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಏನ್ ಸೆಲ್ಫ್ ಪ್ರಿಪೇರಿಂಗ್ ಅಂತ ಹೇಳಿದ್ರೆ ಫುಡ್ ಅನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್. ದೇ ರಿಕ್ವೈರ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ವಾಟರ್, ಸನ್ಲೈಟ್, chlorophyll and all the above. ಸೊ ಯಾವ್ದಿರ್ಬೋದು? ದ ರೈಟ್ ಆನ್ಸರ್ ಇಸ್ ಆಲ್ ದ above. ಸೊ ನಮ್ಗೆ ಗೊತ್ತಿದೆ ಈಕ್ವೇಶನ್ ಕೂಡ ಹಾಗೆ ನನ್ನ ಲೈಟ್ ಆಗಿ ಬರಿತಾ ಹೋಗ್ತೀನಿ. ಯಾವುದು? ದೇ ನೀಡ್ ಕಾರ್ಬನ್ ಡೈಆಕ್ಸೈಡ್ ಅಂಡ್ ದೇ ನೀಡ್ ವಾಟರ್ ಫ್ರಮ್ ದ soil. By the root they are absorbing, and in the presence of what? Sunlight. In the presence of sunlight as well as the chlorophyll. Chlorophyll is the internal factor, right? And they are making the food called glucose, C6H12O6. Okay, and they are liberating the oxygen and carbon dioxide, water. ಓಕೆ, ಬ್ಯಾಲೆನ್ಸ್ ಆಗಿಲ್ಲ, ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಇದನ್ನ. ಸೊ ನೋಡಿ ಏನೇನು ರಿಕ್ವೈರ್ಮೆಂಟ್ ಬೇಕಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್, ವಾಟರ್, ಸನ್ಲೈಟ್ ಅಂಡ್ ಕ್ಲೋರೋಫಿಲ್. ಸೊ ಎಲ್ಲವೂ ಆಗಿರೋದ್ರಿಂದ ವಿ ಆರ್ ರೈಟಿಂಗ್ ಆಲ್ ದ ಎಬೋ ಇಸ್ ದ ರೈಟ್ ಆನ್ಸರ್. ಆಲ್ ದ ಎಬೋ. ಈಕ್ವೇಶನ್ ಅನ್ನ ಕೇಳ್ತಾರೆ. ಎಲ್ಲಿ ಕೇಳ್ತಾರೆ? ವಾಟ್ ಈಸ್ ಫೋಟೋಸಿಂಥಸಿಸ್? ಎಕ್ಸ್ಪ್ಲೈನ್ ದ ಫಿನಾಮಿನನ್ ಆರ್ ಯು ಕ್ಯಾನ್ ಸೇ ಫೋಟೋಸಿಂಥಸಿಸ್ ವಿತ್ ದ ಹೆಲ್ಪ್ ಆಫ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಅಂತ ಕೇಳ್ತಾರೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್ ನೋಡೋಣ. The breakdown of pyruvate to give carbon dioxide, water and energy takes place in ಎಲ್ಲಿ ಆಗುತ್ತೆ? So remember this, we have discussed this in the class. Mode of respiration ಬಂದಾಗ ಸೊ ಈ ತರ ಒಂದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಬರ್ದಿರ್ತೀವಿ. ಯಾವ್ದು? ಗ್ಲೂಕೋಸ್ ಇರುತ್ತೆ, ದೆನ್ ಪೈರುವೇಟ್ ಅಂತ ಹೇಳ್ತೀವಿ, ಪೈರುವೇಟ್. ದೆನ್ ಅಲ್ಲಿ 3 ಡಿವಿಷನ್ ಬರ್ದಿರ್ತೀವಿ. ಇಟ್ ಡಿವೈಡ್ಸ್ ಇನ್ ಟು 3 ಪಾತ್. ಸೊ ಅದರಲ್ಲಿ 3 ರಿಯಾಕ್ಷನ್ಸ್ಗಳನ್ನ ಬರೀತಾ ಹೋಗ್ತೀನಿ ಅಂತ ಹೇಳಿದ್ರೆ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಇನ್ ದ ಲ್ಯಾಕ್ ಆಫ್ ಆಕ್ಸಿಜನ್, ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಅಂತ ಬರ್ದಿರ್ತೀವಿ. ಇವಾಗ ಡೈರೆಕ್ಟ್ ಆಗಿ ಒಂದನ್ನ ಬರೀತಾ ಇದೀವಿ. ಓಕೆ, ವಾಟ್ ಈಸ್ ದಟ್? ಸೊ ದಟ್ಸ್ ಕಂಪ್ಲೀಟ್ಲಿ ಬ್ರೋಕನ್ ಡೌನ್ ಇನ್ ಟು ಕಾರ್ಬನ್ ಡೈಆಕ್ಸೈಡ್, ವಾಟರ್ ಟು ರಿಲೀಸ್ ದ ಎನರ್ಜಿ ರಿಲೀಸ್ ಆಗ್ತಾ ಇದೆ. ಓಕೆ, ಸೊ ಇಫ್ ಇಟ್ ಈಸ್ ಯುಟಿಲೈಸಿಂಗ್ ದ ಆಕ್ಸಿಜನ್, ಇಲ್ಲಿ ಆಕ್ಸಿಜನ್ ಯುಟಿಲೈಸ್ ಆದ್ರೆ ಸೊ ಹೆನ್ಸ್ ಇಟ್ ಈಸ್ ಕಾಲ್ಡ್ ಏರೋಬಿಕ್ ರೆಸ್ಪಿರೇಷನ್. ಇದನ್ನ ನಾವು ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ವಾಟ್ ಈಸ್ ಏರೋಬಿಕ್ ರೆಸ್ಪಿರೇಷನ್? ಇಟ್ಸ್ ಎ ಮೋಡ್ ಆಫ್ ರೆಸ್ಪಿರೇಷನ್ ಇನ್ ವಿಚ್ ಗ್ಲೂಕೋಸ್ is broken down into carbon dioxide, water and energy to release the energy in the presence of oxygen. ಇಲ್ಲಿ ಆಕ್ಸಿಜನ್ ಇರಬೇಕು, ಇದಕ್ಕೆ ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್, ಗ್ಲೂಕೋಸ್ is broken down into pyruvate. ಎಲ್ಲಿ ಆಗೋದಿದು? It takes place in cytoplasm. Cytoplasm ಅಲ್ಲಿ ಆಗೋದು. Jelly like fluid present within the cell membrane. Next, the pyruvate 3 carbon organic molecule is converted into carbon dioxide, water and to release the energy. So that will takes place inside the mitochondria. ಅದು ಮೈಟೋಕಾಂಡ್ರಿಯಾದಲ್ಲಿ ಆಗೋದು. ಓಕೆನಾ? So that you can easily say, they are asking the breakdown of pyruvate 3 carbon organic molecule so gives carbon dioxide, water and energy. ಎಲ್ಲಿ ಆಗ್ತಾ ಇದೆ? ಮೈಟೋಕಾಂಡ್ರಿಯಾ. ಸೊ ಸೈಟೋಪ್ಲಾಸಮ್ ಅಲ್ಲ, chloroplast no, mitochondria is the right answer. Option C is the right answer. Okay, so next question ನೋಡೋಣ. ಸೊ again ಇವಾಗ ಕೆಲವು ಡಿಸ್ಕ್ರಿಪ್ಟಿವ್ ಕ್ವೆಶ್ಚನ್ಸ್ ಗಳನ್ನ ಕೊಟ್ಟಿದ್ದಾರೆ. ಆ ಡಿಸ್ಕ್ರಿಪ್ಟಿವ್ ಕ್ವೆಶ್ಚನ್ಸ್ ಗಳನ್ನ ನಾನು ಕಂಪ್ಲೀಟ್ ಆಗಿ ಟೈಪ್ ಮಾಡಿದ್ದೀನಿ ಅಂಡ್ ಐ ಆಮ್ ಜಸ್ಟ್ ಲಿವಿಂಗ್ ದ ಸ್ಪೇಸ್ ಫಾರ್ ಯು ಟು ರಿಕಾಲ್ ವೆಲ್ ಐ ಆಮ್ ಎಕ್ಸ್ಪ್ಲೈನ್ ಮಾಡುವಾಗ ಹಾಗೆ ರಿಕಾಲ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಸ್ಪೇಸ್ ಕೊಟ್ಟಿದ್ದೀನಿ. ಬ್ಲಾಂಕ್ಸ್ ಗಳಿದೆ, ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಓಕೆ, ಏನಿದೆ? The question is, how are fats digested in our bodies? Okay, where does this process takes place? ನಮ್ಮ ಬಾಡಿಯಲ್ಲಿ ಫ್ಯಾಟ್ ಯಾವ ತರ ಡೈಜೆಸ್ಟ್ ಆಗುತ್ತೆ? ಈ ಪ್ರೋಸೆಸ್ ಎಲ್ಲಿ ಆಗುತ್ತೆ? ಡೈಜೆಷನ್ ಆಫ್ ಫ್ಯಾಟ್ ವಿಲ್ ಟೇಕ್ಸ್ ಪ್ಲೇಸ್
In which part of our digestive system? They are asking. Look at here. Answer should be like this. ಇದೇ ತರ ಇರಬೇಕು ಆನ್ಸರ್. So the process of fat digestion takes place in the small intestine. ಅದು ಸ್ಮಾಲ್ ಇಂಟೆಸ್ಟೈನ್ ಅಲ್ಲಿ ಆಗುತ್ತೆ. ಓಕೆನಾ? ಎಲ್ಲಿ ಆಗ್ತಾ ಇರೋದು? ಸ್ಮಾಲ್ ಇಂಟೆಸ್ಟೈನ್. ಸ್ಮಾಲ್ ಇಂಟೆಸ್ಟೈನ್ ಇಸ್ ದ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್. ಅಲ್ಲಿ ಎಲ್ಲಾ ತರದ ನ್ಯೂಟ್ರಿಯೆಂಟ್ಸ್ಗಳು ಕೂಡ ಏನಾಗುತ್ತೆ? ಡೈಜೆಸ್ಟ್ ಆಗುತ್ತೆ. ಸೊ ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್ ಅಂಡ್ ಫ್ಯಾಟಿ ಆಸಿಡ್ಸ್ ಆರ್ ಕಂಪ್ಲೀಟ್ಲಿ ಬ್ರೋಕನ್ ಡೌನ್ ಇನ್ ಟು ಸಿಂಪಲ್ ಅಬ್ಸಾರ್ಬಬಲ್ ಫಾರ್ಮ್ ಇನ್ ದ ಸ್ಮಾಲ್ ಇಂಟೆಸ್ಟೈನ್. ಸೊ ಫ್ಯಾಟ್ digestion takes place in the small intestine. ಏನಾಗುತ್ತೆ? So emulsify the large fat globules into small globules. ಇವಾಗ the large globules of the fat is converted into, so are digested into small globules of the fat in the presence of what? You know, that is called bile juice. That's called bile juice ಅಂತ ಹೇಳ್ತೀವಿ. See, bile juice is the substance, so that's produced from the liver. Liver in the produce ಆಗುತ್ತೆ, secreted by the liver and stored in the gallbladder, and that is released into the small intestine. That portion is called duodenum. So through the common duct, you know, hepatopancreatic duct. Hepatic duct coming from the liver, pancreatic duct coming from the pancreas. So ಎರಡೂ ಕಾಮನ್ ಆಗುತ್ತೆ, ಅದನ್ನ hepatopancreatic duct ಅಂತ ಹೇಳ್ತೀವಿ. That opens into the duodenum. ಡಿಯೋಡಿನಮ್ಗೆ ಓಪನ್ ಆಗುತ್ತೆ. ಸ್ಫಿಂಕ್ಚರ್ ಆಫ್ ಆಡಿ ಅಂತ ಹೇಳ್ತೀವಿ, ಅಲ್ಲೊಂದು ಸ್ಫಿಂಕ್ಚರ್ ಇರುತ್ತೆ ಅದನ್ನ ರೆಗ್ಯುಲೇಟ್ ಮಾಡೋದಕ್ಕೆ. ಓಕೆ, ನೆಕ್ಸ್ಟ್ dash of pancreatic juice break down the fat globules. See, pancreatic juice ಅಂತ ಹೇಳ್ತಾ ಇದೀವಿ. Now the pancreatic juice is also releasing the chemical substances. So ಇದರಿಂದ ಒಂದು enzyme produce ಆಗುತ್ತೆ. What is that? That is called lipase. Lipase of the pancreatic juice breaks down the fat globules. Understood? So remember one more thing. Bile juice doesn't contain any kind of enzymes. Bile ಅಲ್ಲಿ ಯಾವುದೇ ತರ enzymes ಗಳು ಇರೋದಿಲ್ಲ. So that's only responsible for the emulsification of fat. So what is the meaning of emulsification here? The large globules of the fat is converted into smaller globules, convert ಆಗುತ್ತೆ. Again the lipase is acting over the smaller globules. See, breaks down the fat globules, ಅದು break down ಮಾಡುತ್ತೆ. Okay, next. Enzymes of the small intestinal juice break down finally fat into. See, small intestine ಅಲ್ಲೂ ಕೂಡ enzymes ಗಳು produce ಆಗುತ್ತೆ. So that is called intestinal lipase. See, ನೆನ್ಪಿಟ್ಕೊಳ್ಳಿ, ಎರಡು ಕಡೆಯಿಂದ ಲಿಪೇಸ್ ಪ್ರೊಡ್ಯೂಸ್ ಆಗ್ತಾ ಇದೆ. ಪ್ಯಾಂಕ್ರಿಯಾಸ್ ಇಂದ ಪ್ರೊಡ್ಯೂಸ್ ಆಗೋ ಲಿಪೇಸ್ಗೆ ನಾವು ಪ್ಯಾಂಕ್ರಿಯಾಟಿಕ್ ಲಿಪೇಸ್ ಅಂತ ಹೇಳ್ತೀವಿ. ಓಕೆ, ಅಂಡ್ ವೆನ್ ಇಟ್ ಕಮ್ಸ್ ಟು ದ ಸ್ಮಾಲ್ ಇಂಟೆಸ್ಟೈನ್, ದ ಎಂಜೈಮ್ ಇಸ್ ಬೀಯಿಂಗ್ ಪ್ರೊಡ್ಯೂಸ್ ಟು digest the fat is called intestinal lipase. So now it is converting the fat into, fat ಅನ್ನ ಏನ ಕನ್ವರ್ಟ್ ಮಾಡ್ತಾ ಇದೆ? Yes, that is called fatty acid and glycerol. So that's called fatty acid and glycerol. Glycerol ಆಗಿ ಕನ್ವರ್ಟ್ ಮಾಡುತ್ತೆ. ಅರ್ಥ ಆಯ್ತಾ? So this is how the fat is digested in our body, and that process will take place in the small intestine. First ಏನಾಗುತ್ತೆ? Bile juice is being produced from the liver that helps to digest or convert the larger globules of the fat into smaller globules. First one. Next, lipase ಏನ್ ಮಾಡುತ್ತೆ? Helps to, lipase which is from the pancreatic juice, break down the fat globules. Again, the final one, intestinal lipase or the enzyme helps to convert the fat into, finally, fatty acid and glycerol. So what are the products of the fatty digestion? Fatty acids and glycerol. Okay, so next question is here. What is the role of saliva in the digestion of food? We know saliva. Okay, saliva is the fluid which is secreted by salivary glands. ಇದು salivary glands ಇಂದ ಪ್ರೊಡ್ಯೂಸ್ ಆಗುತ್ತೆ. Salivary glands ಇಂದ ಪ್ರೊಡ್ಯೂಸ್ ಆಗುತ್ತೆ. So there are of 3 pairs, 3 ಜೊತೆ salivary glands ಇರುತ್ತೆ. We know that parotid, sublingual, submandibular salivary glands, they produce saliva. Alpha amylase, salivary amylase, lysozyme, ಈ ತರ ಕೆಲವು ಎಂಜೈಮ್ಸ್ ಗಳಿರುತ್ತೆ. ಸೊ ಅದರಲ್ಲಿರೋ ಎಂಜೈಮ್ ಏನ್ ಮಾಡುತ್ತೆ? ಫುಡ್ ಅನ್ನ ಡೈಜೆಸ್ಟ್ ಮಾಡುತ್ತೆ. ಅದ್ರ ಜೊತೆಗೆ ದಿಸ್ ಇಸ್ ಲಿಕ್ವಿಡ್ ಇನ್ ನೇಚರ್, ಫ್ಲೂಯಿಡ್ ಇನ್ ನೇಚರ್. ಸೊ ದಟ್ ಕೀಪ್ಸ್ ದ ಮೌತ್ ಮಾಯಿಸ್ಟ್. ಯಾವಾಗಲೂ ನಮ್ಮ ಬಾಯಿ ತೇವವಾಗಿರುತ್ತೆ, ಮಾಯಿಸ್ಟ್ ಆಗಿರುತ್ತೆ. And also it provides the lubrication for the mastication. ಆಹಾರವನ್ನು ಚೆನ್ನಾಗಿ ಅಗಿಯೋದಕ್ಕೆ, mastication ಮಾಡೋದಕ್ಕೆ
ಇದು ಫ್ಲೂಯಿಡ್ ಅನ್ನ ಪ್ರೊವೈಡ್ ಮಾಡುತ್ತೆ, ಮಾಯಿಸ್ಟ್ ಅನ್ನ ಪ್ರೊವೈಡ್ ಮಾಡುತ್ತೆ. ಸೊ ನೋಡಿ ಇಲ್ಲಿ salivary gland secretes saliva into buccal cavity, so which contains ಏನಿರುತ್ತೆ? Yes, of course, saliva contains salivary amylase, which contains salivary amylase ಇರುತ್ತೆ. ಸೊ ನೆಕ್ಸ್ಟ್ ನೋಡೋಣ ಏನ್ ಮಾಡ್ತಾ ಇದೆ ಇವಾಗ. ಸಲೈವಾ moisten the food, that helps in chewing of the food by the teeth. See, mechanical digestion will starts in mouth. ಸೊ ನಮ್ಮ ಬಾಡಿಯಲ್ಲಿ ಎರಡು ಆರ್ಗನ್ಸ್ಗಳು ಮೆಕ್ಯಾನಿಕಲ್ ಡೈಜೆಷನ್ಗೆ ಸಹಾಯ ಮಾಡುತ್ತೆ. ಒನ್ ಇಸ್ ದ ಮೌತ್ ಅಂಡ್ ದ ಸೆಕೆಂಡ್ ಒನ್ ಇಸ್ ದ ಸ್ಟಮಕ್. ಡ್ಯೂ ಟು ದ ಮಸ್ಕ್ಯುಲರ್ ಮೂವ್ಮೆಂಟ್ ಆಫ್ ದ ಸ್ಟಮಕ್ ದಟ್ ಹೆಲ್ಪ್ಸ್ ಇನ್ ದ mechanical digestion of the food. In the mouth also, teeth, tongue and saliva that helps in mechanical digestion. ಚೆನ್ನಾಗಿ ಏನ್ ಮಾಡ್ತೀವಿ ಇವಾಗ ನಾವು, the larger food particle is converted into smaller particles with the help of teeth. ಅದಕ್ಕೆ ಫುಡ್ ಏನಾಗಬೇಕು, ಮಾಯ್ಸ್ ಆಗಬೇಕು. ಸೊ ಸಲೈವಾ ಮಾಯ್ಸನ್ ದ ಫುಡ್, ಅದನ್ನ ತೇವ ಮಾಡುತ್ತೆ. ಅಂಡ್ ದಟ್ ಹೆಲ್ಪ್ಸ್ ಇನ್ ಚೂಯಿಂಗ್ ಆಫ್ ಫುಡ್ ಬೈ ದ ಟೀತ್, ಚೆನ್ನಾಗಿ ಗ್ರೈಂಡ್ ಮಾಡುತ್ತೆ. ನೆಕ್ಸ್ಟ್ salivary amylase converts. ಸೊ ಇವಾಗ ಕೆಮಿಕಲ್ ನೇಚರ್ ನ ನೋಡ್ತಾ ಇದೀವಿ. ಸೊ ದ ಕಾರ್ಬೋಹೈಡ್ರೇಟ್ ಡೈಜೆಷನ್ ಸ್ಟಾರ್ಟ್ಸ್ ಇನ್ ದ ಮೌತ್, ಪ್ರೋಟೀನ್ ಡೈಜೆಷನ್ ಸ್ಟಾರ್ಟ್ಸ್ ಇನ್ ಸ್ಟಮಕ್. ಸೊ salivary amylase ಕನ್ವರ್ಟ್ಸ್, ಏನನ್ನ ಕನ್ವರ್ಟ್ ಮಾಡುತ್ತೆ? ದಟ್ ಕನ್ವರ್ಟ್ಸ್ ದ ಸ್ಟಾರ್ಚ್ ಇಂಟು ಮಾಲ್ಟೋಸ್, ಸ್ಟಾರ್ಚ್ ಇಂಟು ಮಾಲ್ಟೋಸ್. ಸೊ ಎರಡೂ ಕೂಡ ಶುಗರೇ, ಆದ್ರೆ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅನ್ನ ಮಾಲ್ಟೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಯು ಕ್ಯಾನ್ ರೈಟ್ ಇಟ್ ಆಸ್ ಎ ಕಾರ್ಬೋಹೈಡ್ರೇಟ್ ಟು ಮಾಲ್ಟೋಸ್. ಓಕೆ, ಸೊ ಮಾಲ್ಟೋಸ್ ಅನ್ನೋದು ಡೈಸ್ಯಾಕರೈಡ್ ಆಗಿರುತ್ತೆ, ಕಂಪ್ಲೀಟ್ ಆಗಿ ಡೈಜೆಸ್ಟ್ ಆಗಲ್ಲ. ಯಾಕೆಂತ ಹೇಳಿದ್ರೆ ಇಂಟೆಸ್ಟೈನ್ ಅಲ್ಲಿ ಕೂಡ ಏನಾಗಬೇಕು, ಅದು ಕಂಪ್ಲೀಟ್ ಆಗಬೇಕು. ಸೊ ಯಾವ್ದಿದೆ, ಪ್ಯಾಂಕ್ರಿಯಾಸ್ ಇಂದ ಪ್ರೊಡ್ಯೂಸ್ ಆಗೋ ಅಮೈಲೇಸ್ ಆಗಿರ್ಬೋದು, ಪ್ಯಾಂಕ್ರಿಯಾಟಿಕ್ ಅಮೈಲೇಸ್, ಇಂಟೆಸ್ಟೈನಲ್ ಅಮೈಲೇಸ್, ಇವೆಲ್ಲ ಫೈನಲ್ ಆಗಿ ಅದನ್ನ ಕನ್ವರ್ಟ್ ಮಾಡಿ ಏನ್ ಮಾಡುತ್ತೆ, ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಎನಿಯಾ ಇಟ್ಸ್ ಕನ್ವರ್ಟಿಂಗ್ ದ ಸ್ಟಾರ್ಚ್ ಇಂಟು ಮಾಲ್ಟೋಸ್ ಆರ್ ಕಾರ್ಬೋಹೈಡ್ರೇಟ್ ಇಂಟು ಮಾಲ್ಟೋಸ್. Saliva also helps in swallowing and passage of the chewed food canal. So as it is in fluid nature, it helps to swallow the food. Food ನುಂಗುವುದಕ್ಕೆ ಸಹಾಯ ಮಾಡುತ್ತೆ. So once we chew the food, ಚೆನ್ನಾಗಿ chew ಮಾಡಾದ್ಮೇಲೆ it becomes a semi paste or you can say solid ball. It is called a bolus. ಇದನ್ನ ಈಗ ನಾವು bolus ಅಂತ ಹೇಳ್ತೀವಿ. Okay, so then it moves towards the stomach with the help of a long tubular structure called esophagus. ಅಲ್ಲೂ ಕೂಡ ನೀವು ವೇವ್ ಲೈಕ್ rhythmic contraction relaxation ನೋಡ್ತೀರಾ, and that movement is called peristaltic movement. ಸಂಕ್ರಮಣ ಚಲನೆ ಅಂತ ಹೇಳ್ತಾರೆ ಕನ್ನಡದಲ್ಲಿ. Okay, so that is about the saliva and its role. Next, what are the necessary conditions for the autotrophic nutrition and what its byproducts? So ಈಗ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಥವಾ ಆಟೋಟ್ರೋಫ್ಸ್ ಅಂತ ಹೇಳಿದ್ರೆ ಆರ್ಗಾನಿಸಮ್ಸ್ ವಿಚ್ ಆರ್ ಏಬಲ್ ಟು ಮೇಕ್ ದೇರ್ ಓನ್ ಫುಡ್. ದೇ ಶುಡ್ ಬಿ ಎ ಕಂಡೀಷನ್ ಟು ಮೇಕ್ ದೇರ್ ಓನ್ ಫುಡ್, ರೈಟ್? ಯಾವ ಕಂಡೀಷನ್ ಇರಬೇಕು? ವಾಟ್ ಆರ್ ದ ರಿಕ್ವೈರ್ಮೆಂಟ್ಸ್ ಫಾರ್ ದ ಫೋಟೋಸಿಂಥೆಸಿಸ್ ಆರ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಒಂದು. ಅಂಡ್ ವಾಟ್ ಆರ್ ದ ಬೈ ಪ್ರಾಡಕ್ಟ್ಸ್ ಆಫ್ ದಿಸ್ ಪ್ರಾಸೆಸ್? ಏನ್ ಬೈ ಪ್ರಾಡಕ್ಟ್ಸ್ ಬರುತ್ತೆ? ಬೈ ಅಂತ ಹೇಳಿದ್ರೆ ಎಕ್ಸ್ಟ್ರಾ ಪ್ರಾಡಕ್ಟ್ಗಳು ಬರೋದು. ಓಕೆ, ಲೆಟ್ಸ್ ಚೆಕ್ ದ ಆನ್ಸರ್ ಹಿಯರ್. ಏನಿದೆ? Here we are talking about the conditions, requirements, you can say conditions or requirements. ಏನೇನ್ ಬೇಕಾಗತ್ತೆ? The very first one, presence of chlorophyll in the living cell. It's the internal factor. Okay, there should be chlorophyll in the leaves. Living cell ಗಳಲ್ಲಿ chlorophyll ಇರಬೇಕು. ಯಾಕೆ? This chlorophyll is very essential to trap the sunlight. To trap the sunlight. Sunlight ಏನ್ ಮಾಡುತ್ತೆ? Of course it provides the solar energy, light energy, then it is converted into chemical energy to split the water into hydrogen and oxygen. ಅದನ್ನ ಈವೆಂಟ್ಸ್ ಗಳಲ್ಲಿ ತಿಳ್ಕೊಂಡಿದ್ದೀರಾ. ಓಕೆ, ಸೊ there should be chlorophyll in the living cell ಇರಬೇಕಾಗುತ್ತೆ. ನೆಕ್ಸ್ಟ್, availability of the sufficient sunlight to provide the light energy. Of course, without light plants do not make their food ಅನ್ನ ಪ್ರಿಪೇರ್ ಮಾಡಲ್ಲ. So are you able to grow any kind of plants inside the dark room? ಬೆಳೆಯೋಕ್ಕಾಗತ್ತಾ? ಆಗಲ್ಲ. There should be a light, artificial or the natural light ಇರಬೇಕಾಗತ್ತೆ. ಸೊ ಹಾಗಾಗಿ ಸನ್ಲೈಟ್ ಇರಬೇಕು. ಅದರಲ್ಲಿ ನಾವು ಹೇಳ್ತಾ ಇದೀವಿ ಅವೈಲಬಿಲಿಟಿ ಆಫ್ ದ ಸಫಿಶಿಯಂಟ್ ಸನ್ಲೈಟ್ ಅಂತ. ನೆಕ್ಸ್ಟ್ ಒನ್, adequate amount of water. We have to supply water. So through the soil, by the roots they are going to absorb. Okay, ಅಂದ್ರೆ ವಾಟರ್ ತುಂಬಾನೇ ಅವಶ್ಯಕವಾಗಿರುತ್ತೆ.
ಹಾಗಾಗಿ ವಾಟರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಸಫಿಷಿಯಂಟ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್, ಇದಕ್ಕೂ ಕೂಡ ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ ಬಾಕ್ಸ್ ಅಲ್ಲಿ, ಹೌದಾ? ಅಂದ್ರೆ ಅಲ್ಲಿ KOH ಅನ್ನ ಇಟ್ಬಿಟ್ಟು ಟು ಅಬ್ಸಾರ್ಬ್ ದ ಕಾರ್ಬನ್ ಡೈಆಕ್ಸೈಡ್ ವಿಚ್ ಇಸ್ ಪ್ರೆಸೆಂಟ್ ವಿತ್ ಇನ್ ದ ಪಾಲಿಥಿನ್ ಕವರ್. ಎಲ್ಲವನ್ನು ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ಪ್ಲಾಂಟ್ಸ್ ಆರ್ ನಾಟ್ ಏಬಲ್ ಟು ಮೇಕ್ ದೇರ್ ಫುಡ್ ಬಿಕಾಸ್ ಆಫ್ ದ ಆಬ್ಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಅಲ್ಲಿ ಆಬ್ಸೆಂಟ್ ಇರೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಪ್ಲಾಂಟ್ಸ್ಗಳು ಫುಡ್ ಅನ್ನ ಮೇಕ್ ಮಾಡಕ್ ಆಗಲ್ಲ. ದಟ್ ಇಂಡಿಕೇಟ್ಸ್ ಕಾರ್ಬನ್ ಡೈಆಕ್ಸೈಡ್ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಪ್ಲಾಂಟ್ಸ್ ಫಾರ್ ದ ಫೋಟೋಸಿಂಥೆಸಿಸ್. ಸೊ ಏನೇನಿರ್ಬೇಕು ಇವಾಗ? ಒಂದು ಇಂಟರ್ನಲ್ ಫ್ಯಾಕ್ಟರ್ ಕಾಲ್ಡ್ ಕ್ಲೋರೋಫಿಲ್ ಶುಡ್ ಬಿ ದೇರ್ ಇನ್ ದ ಲಿವಿಂಗ್ ಸೆಲ್. ಸಫಿಷಿಯಂಟ್ ಅಮೌಂಟ್ ಆಫ್ ಲೈಟ್, ಸೊ ಲೈಟ್ ಎನರ್ಜಿಯನ್ನು ಪ್ರೊವೈಡ್ ಮಾಡೋದಕ್ಕೆ ಸನ್ಲೈಟ್ ಇರಬೇಕು. ಅಂಡ್ ದೇರ್ ಶುಡ್ ಬಿ ಅಡಿಕ್ವೇಟ್ ಅಮೌಂಟ್ ಆಫ್ ವಾಟರ್ ಅಂಡ್ ವಿ ಹ್ಯಾವ್ ಟು ಪ್ರೊವೈಡ್ ದ ಕಾರ್ಬನ್ ಡೈಆಕ್ಸೈಡ್. ನಾವು ಪ್ರೊವೈಡ್ ಮಾಡೋದು ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ದಟ್ ವಿಲ್ ಟೇಕ್ ಫ್ರಮ್ ದ ಅಟ್ಮಾಸ್ಫಿಯರ್. Next, what are the byproducts of photosynthesis or during photosynthesis? ಏನೇನು ಪ್ರೊಡ್ಯೂಸ್ ಆಗುತ್ತೆ ಬೈ ಪ್ರಾಡಕ್ಟ್ಸ್ ಅಂತ ಹೇಳಿದ್ರೆ, ಎರಡು ತರ ಇರುತ್ತೆ, ಎಂಡ್ ಪ್ರಾಡಕ್ಟ್ ಅಂಡ್ ಬೈ ಪ್ರಾಡಕ್ಟ್. ಸೊ ಬೈ ಪ್ರಾಡಕ್ಟ್ಸ್ ಆರ್ ಕಾಲ್ಡ್ ಆಕ್ಸಿಜನ್ ಅಂಡ್ ವಾಟರ್ Okay, these are the byproducts. So what is the end product of the photosynthesis? That is called glucose. Plants are doing this process to prepare to make the food, not to release the oxygen and water. ಅದರ ಇಂಟೆನ್ಷನ್ ನಿಮಗೆ ಆಕ್ಸಿಜನ್ ಕೊಡಬೇಕು ಅಥವಾ ವಾಟರ್ನ ಅಟ್ಮಾಸ್ಫಿಯರ್ಗೆ ಕಳಿಸ್ಬೇಕು ಅಂತಲ್ಲ. ದೇರ್ ಇಂಟೆನ್ಷನ್ ಟು ಮೇಕ್ ದ ಫುಡ್, ದಟ್ ಈಸ್ ಕಾಲ್ಡ್ ಗ್ಲೂಕೋಸ್. ಓಕೆ, ಅಂಡ್ ವೈಲ್ ದೇ ಆರ್ ಮೇಕಿಂಗ್ ದ ಫುಡ್, ಆಕ್ಸಿಜನ್ ಈಸ್ ಬಿಂಗ್ ರಿಲೀಸ್ಡ್. ದಟ್ಸ್ ದ ವೇಸ್ಟ್ ಪ್ರಾಡಕ್ಟ್ ಫಾರ್ ದ ಪ್ಲಾಂಟ್ಸ್ ರೈಟ್ ನೌ. ಅದಕ್ಕೆ ಅದನ್ನ ನಾವು ಬೈ ಪ್ರಾಡಕ್ಟ್ಸ್ ಅಂತ ಹೇಳ್ತೀವಿ. ಎಂಡ್ ಪ್ರಾಡಕ್ಟ್ ಅಂತ ಕೇಳಿದ್ರೆ ಯಾವ್ದು ಬರೀಬೇಕಾಗತ್ತೆ ನೀವು? Yes, you have to write the glucose C6H12O6. Now I am writing the byproduct. So I hope you understood this concept. So next question ನೋಡೋಣ ಇವಾಗ. So what are the differences between aerobic and anaerobic respiration? Name some organisms that use the anaerobic mode of respiration. ಒಂದನ್ನೇ ಕೇಳಿರೋದು ಅದು. ಓಕೆ, ಅಂದ್ರೆ anaerobic mode of respiration ಯೂಸ್ ಮಾಡೋ ಆರ್ಗಾನಿಸಮ್ಸ್ ಗಳು ಯಾವುದು ಅಂತ. So we'll give you the examples at the end. So ಏನಿದೆ ನೋಡಿ ಇವಾಗ, ಇಟ್ಸ್ ವೆರಿ ಸಿಂಪಲ್. ಸೊ ಫಸ್ಟ್ ಡೆಫಿನೇಷನ್ ಯಾವಾಗಲೂ ಅಷ್ಟೇ ಡಿಸ್ಟಿಂಗ್ವಿಶ್ ಮಾಡುವಾಗ, ಡಿಫರೆನ್ಸಸ್ ಬರೆಯುವಾಗ ಯು ಹ್ಯಾವ್ ಟು ಸ್ಟಾರ್ಟ್ ವಿತ್ ದ ಡೆಫಿನೇಷನ್ ಅಂಡ್ ಎಂಡ್ ವಿತ್ ಎಕ್ಸಾಂಪಲ್ಸ್ ಸೊ ದಟ್ ಯು ವಿಲ್ ಗೆಟ್ 2 ಪಾಯಿಂಟ್ಸ್. ಅಲ್ಲೇ ಸಿಕ್ಬಿಡುತ್ತೆ. ಸೊ ನೆಕ್ಸ್ಟ್ ಮಧ್ಯದಲ್ಲಿ ಅದ್ರಲ್ಲಿ ಏನೇನು ಪ್ರೊಸೆಸ್ಗಳಾಗುತ್ತೆ, ಯಾವ ಪ್ರಾಡಕ್ಟ್ಸ್ ರಿಲೀಸ್ ಆಗುತ್ತೆ, ಎಲ್ಲಾಗುತ್ತೆ ಅಂತ ಬರೆದ್ರೆ ಮುಗ್ದೋಗುತ್ತೆ. ಸೊ ಫಸ್ಟ್ ಒನ್ ಏರೋಬಿಕ್ ರೆಸ್ಪಿರೇಷನ್ ಅಂತ ಹೇಳಿದ್ರೆ ಇಟ್ಸ್ ಅ ಮೋಡ್ ಆಫ್ ರೆಸ್ಪಿರೇಷನ್ ದಟ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. ಇಲ್ಲಿ ಆಕ್ಸಿಜನ್ ಇರಬೇಕಾಗತ್ತೆ. ಸೊ ದಟ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್. Anaerobic respiration takes place in the absence of oxygen. Illi oxygen irodilla. Okay na? That is not X. It is indicating the cancel illa anta. Wrong. Okay, release more energy during aerobic respiration. More energy is released. That's equal to 38 ATP molecules. So ನೆನ್ಪಿಟ್ಕೊಬೇಕಾದ್ರೆ or you can say 2898 kilojoules. So simple ಆಗಿ ಹೇಳಿ, more energy is released during aerobic respiration when compared to anaerobic. So here the less energy is released during the respiration. That's nearly 2 ATP molecules. 2 ATP molecules, adenosine triphosphate. So that produces carbon dioxide, water and energy. What are the products we are talking about now? So that is nothing but carbon dioxide, water and energy. Here the products ಎರಡು ತರ ಇರುತ್ತೆ. ಒಂದು ಕಂಪ್ಲೀಟ್ ಪಾರ್ಷಿಯಲ್ ಆಕ್ಸಿಡೇಷನ್ ಅಂತ ಹೇಳ್ಬೋದು. ಪಾರ್ಷಿಯಲ್ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್ ಆದಾಗ ಏನಾಗುತ್ತೆ? ಸೊ ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಲ್ಯಾಕ್ಟಿಕ್ ಆಸಿಡ್ ಇನ್ ಮಸಲ್ ಸೆಲ್ಸ್ ಗಳಲ್ಲಿ ಲ್ಯಾಕ್ ಆಫ್ ಆಕ್ಸಿಜನ್ ಅಲ್ಲಿ ಪಾರ್ಷಿಯಲ್ ಆಕ್ಸಿಡೇಷನ್ ಆಫ್ ಗ್ಲೂಕೋಸ್ ಆದಾಗ ಲ್ಯಾಕ್ಟಿಕ್ ಆಸಿಡ್ ಪ್ರೊಡ್ಯೂಸ್ ಆಗುತ್ತೆ. ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್ ಆದಾಗ ಇನ್ ಈಸ್ಟ್ ಅಂಡ್ ಫ್ಯೂ ಬ್ಯಾಕ್ಟೀರಿಯಾ, ಕೆಲವು ಬ್ಯಾಕ್ಟೀರಿಯಾಗಳಲ್ಲಿ ಈಸ್ಟ್ಗಳಲ್ಲಿ ಫರ್ಮೆಂಟೇಷನ್ ಆದಾಗ ದೇರ್ ಯು ಕ್ಯಾನ್ ಅಬ್ಸರ್ವ್ ಎಥೆನಾಲ್ ಅಲಾಂಗ್ ವಿತ್ ಕಾರ್ಬನ್ ಡೈಆಕ್ಸೈಡ್. ಸೊ ವಾಟ್ ಆರ್ ದ ಪ್ರಾಡಕ್ಟ್ಸ್ ಯು ಕ್ಯಾನ್ ಸಿ ಇನ್ ದ anaerobic respiration? Carbon dioxide, ethanol and lactic acid. See, lactic acid and energy in muscle cells ಗಳಲ್ಲಿ lactic acid ಮತ್ತೆ energy in the lack of oxygen. Okay, next ethanol, carbon dioxide and energy. Ethanol, ethyl alcohol, C2H5OH along with energy that will takes place in yeast. ಇದು ಈಸ್ಟ್ ಅಲ್ಲಿ ಆಗುತ್ತೆ. ನಾವು ಅದನ್ನ ಎಕ್ಸಾಂಪಲ್ ಬರೆಯೋಣ ಕೊನೆಯಲ್ಲಿ. Okay, so next glucose completely broken down in the case of aerobic respiration. During anaerobic respiration glucose is partially broken down or not completely broken down. ಡೈರೆಕ್ಟ್ ಆಗಿ ಪಾಸಿಟಿವ್ ಆಗಿ ಬರಿಬೇಕು ಅಂತ ಹೇಳಿದ್ರೆ
ಗ್ಲೂಕೋಸ್ ಈಸ್ ಪಾರ್ಷಿಯಲಿ ಬ್ರೋಕ್ ಡೌನ್. ನಾಟ್ ಅಂತ ಯೂಸ್ ಮಾಡೋದು ಬೇಡ ಅಂತ ಅನ್ಕೊಂಡ್ರೆ. ನೆಕ್ಸ್ಟ್, ಇಟ್ ಅಕರ್ಸ್ ಇನ್ ಮೈಟೋಕಾಂಡ್ರಿಯಾ. ಅವಾಗಲೇ ಹೇಳಿದಾಗೆ ಫಸ್ಟ್ ಸ್ಟೆಪ್ ಆಫ್ ದ ಗ್ಲೂಕೋಸ್ ಬ್ರೋಕ್ ಆರ್ ಬ್ರೇಕ್ ಡೌನ್ ಈಸ್ ಟೇಕ್ ಪ್ಲೇಸ್ ಇನ್ the cytoplasm. Next, pyruvic acid is broken down inside the mitochondria. So as it is taking place in eukaryotic cells, of course ಏನಾಗುತ್ತೆ, ಯುಕ್ಯಾರಿಯೋಟಿಕ್ ಸೆಲ್ ಇದು ಕೂಡ ಆಗಿರುತ್ತೆ, ಈಸ್ಟ್ ಕೂಡ. ಬಟ್ ಇಲ್ಲಿ ನಾವು ಬಂದಾಗ ಮೈಟೋಕಾಂಡ್ರಿಯಾದಲ್ಲಿ ಆಗುತ್ತೆ, ಬಟ್ ಇಲ್ಲಿ ಸೈಟೋಪ್ಲಾಸಮ್ ಅಲ್ಲಿ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಕಂಟಿನ್ಯೂಯೇಷನ್ ಇದೆ ಕ್ವಶನ್. ನೇಮ್ಸ್ ಆಫ್ ಆರ್ಗಾನಿಸಮ್ಸ್ ದಟ್ ಯೂಸ್ ಅನೈರೋಬಿಕ್ ರೆಸ್ಪಿರೇಷನ್. ಯಾವುದದು? ಸೊ ಎಸ್, ವಿ ಆರ್ ರೈಟಿಂಗ್ ದಟ್ಸ್ ನಥಿಂಗ್ ಬಟ್ ದ yeast and few microbes like few bacteria. ಕೆಲವು ಬ್ಯಾಕ್ಟೀರಿಯಾಗಳು ಏನ್ ಮಾಡುತ್ತೆ, ಸೊ ಈ ತರ ಮೋಡ್ ಆಫ್ ರೆಸ್ಪಿರೇಷನ್ ಅನ್ನ ಯೂಸ್ ಮಾಡುತ್ತೆ. ಅದಕ್ಕೆ ನಾವು ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಸೊ ದೇ ಪ್ರೊಡ್ಯೂಸ್ ಲಾರ್ಜ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಸಿ, ಈ ಒಂದು ಪ್ರಾಸೆಸ್ ಅನ್ನ ನಾವು ಮೇಕಿಂಗ್ ಆಫ್ ಡಫ್ ಅಲ್ಲಿ, ಅಂದ್ರೆ ಗೊತ್ತಿದೆಯಲ್ಲ, ಈ ಹಿಟ್ಟು ಅಂತ ಹೇಳ್ತಾರೆ ನೋಡಿ, ಡಫ್ ಆರ್ ಯು ಕ್ಯಾನ್ ಸೇ ಟಾಡಿಯಲ್ಲಿ, ಅಲ್ಲೆಲ್ಲ ಯೂಸ್ ಮಾಡ್ತಾರೆ. ಅಂದ್ರೆ ಅದು ಆ ಬ್ರೆಡ್ ಅನ್ನ ಸಾಫ್ಟ್ ಆಗಿ ಸ್ಪಾಂಜಿ ಆಗಿ ಮಾಡುತ್ತೆ. ವೈಲ್ ಇಟ್ ಈಸ್ ಲಿಬರೇಟಿಂಗ್ ಲಾರ್ಜ್ ಅಮೌಂಟ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಡ್ಯೂರಿಂಗ್ ದ ಫರ್ಮೆಂಟೇಷನ್ ದಟ್ ಬಿಕಮ್ ಸಾಫ್ಟ್ ಅಂಡ್ ಸ್ಪಾಂಜಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಈಸ್ ಹಿಯರ್. How are the alveoli designed to maximize the exchange of gases? See, exchange of gases will take place inside the lungs. ಒಂದು ಫಿಸಿಕಲ್ ಎಕ್ಸ್ಚೇಂಜ್ ಇಲ್ಲ ಆಗುತ್ತೆ, ಹೌದಾ? ಅಂಡ್ ಸೆಕೆಂಡ್ ಒನ್ ಈಸ್ ಇಯರ್ ಇನ್ ಬಿಟ್ವೀನ್ ದ ಆಲ್ವಿಯೋಲೈ ಅಂಡ್ ದ ಬ್ಲಡ್. ಸೊ ಅಲ್ಲಿಯೂ ಕೂಡ ಎಕ್ಸ್ಚೇಂಜ್ ಆಗುತ್ತೆ. ಆಲ್ವಿಯೋಲೈ ಅಂದ್ರೆ ಏನು? ದೀಸ್ ಆರ್ ದ ಸೈಟ್ ಆಫ್ ಗೇಷಿಯಸ್ ಎಕ್ಸ್ಚೇಂಜ್. ದೀಸ್ ಆರ್ ಥಿನ್ ವಾಲ್ಡ್ balloon shaped structure present within the lungs. Millions of alveoli are present in each lungs. Okay, ನಮ್ಮ ಲಂಗ್ಸ್ ಅನ್ನೋದು ಸಾಲಿಡ್ ಆಗಿರುತ್ತೆ, ಅದರೊಳ ಭಾಗದಲ್ಲಿ ಆಲ್ವಿಯೋಲೈಗಳಿರುತ್ತೆ. ಸೊ ಯಾವ ತರ ಇದು ಹೆಲ್ಪ್ ಮಾಡುತ್ತೆ? ಹೌ ದಟ್ ಮ್ಯಾಕ್ಸಿಮೈಸಸ್ ದ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್, ದಟ್ ಈಸ್ ಹ್ಯಾವಿಂಗ್ ದಟ್ ಇನ್ಕ್ರೀಸಸ್ ದ ಸರ್ಫೇಸ್ ಏರಿಯಾ. ಈಗ ನಾರ್ಮಲ್ ಆಗಿ ಈ ತರ ಏನಾದ್ರೂ ಇದ್ದಿದ್ರೆ ಆಲ್ವಿಯೋಲೈಗಳು ಏನಾಗ್ತಿತ್ತು? See, it is not providing much surface area for the exchange of gases. That's why they have formed into the balloon-like structure. So, itara balloons-like structure agi formation agide. Now it provides the surface for the gaseous exchange. So, that provides, or you can say that increase the surface area for the gaseous exchange anta helbodu. Okay, you are considering this as the alveoli. Okay, and here the carbon dioxide moves in and in the sense into the alveoli, the oxygen moves into the blood vessel. So ನೋಡೋಣ ಈಗ, alveoli are the balloon like structure which are present inside the lungs ನ ಒಳಭಾಗದಲ್ಲಿ ಇರುತ್ತೆ. Next, the alveoli provides surface where gaseous exchange will takes place. ಉಲ್ಟಾ ಹೇಳ್ತಾ ಇದೀನಿ. ಓಕೆ, ಅಂದ್ರೆ ಇಲ್ಲಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಕ್ಯಾನ್ ಟೇಕ್ಸ್ ಪ್ಲೇಸ್ ಅಂತ ಇದೆ. ಸೊ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ದ alveoli. Next, the walls of alveoli contain extensive network of blood vessels, very thin and also clusters of extensive network of blood vessels that encircle this entire alveoli. Illi ee tara encircle ಮಾಡ್ಕೊಂಡಿರುತ್ತೆ. Okay, that alveoli is encircled by the what? Extensive network of blood vessels. Next, the carbon dioxide and oxygen which are present in the blood will exchange and through the alveoli. So ilenagutte, through the alveoli, through the wall of blood capillary and the alveoli, both oxygen and carbon dioxide will get exchange. Eradu kuda exchange agutte. So igenanta artha aaytu nimge? Alveoli are the balloon like structure, thin walled balloon like structure which are present within the lungs. These are the site of gaseous exchange. They provide surface area for the exchange of gases. That increases the surface area for the exchange of carbon dioxide and also the oxygen. ಎರಡನ್ನೂ ಕೂಡ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ ಅಂತ ಬರೀಬಹುದು. ಈಸಿ ಇದೆ ಅಲ್ವಾ? ನೆಕ್ಸ್ಟ್ ನೋಡೋಣ. ವಾಟ್ ವುಡ್ ಬಿ ದ ಕಾನ್ಸಿಕ್ವೆನ್ಸಸ್ ಆಫ್ ಡೆಫಿಷಿಯನ್ಸಿ ಆಫ್ ಹಿಮೋಗ್ಲೋಬಿನ್ ಇನ್ ಅವರ್ ಬಾಡೀಸ್? Hemoglobin, we are talking about hemoglobin right now. Okay, what is this? This is a protein, you can say iron pigment present in the blood. Iron pigment. So ಎಲ್ಲಿರುತ್ತೆ ಇದು? ಇಟ್ ಪ್ರೆಸೆಂಟ್ ಆನ್ ದ ಸರ್ಫೇಸ್ ಆಫ್ RBC. ಇದು RBC ಸರ್ಫೇಸ್ ನ ಮೇಲ್ಭಾಗದಲ್ಲಿ ಇರುತ್ತೆ, ಅಂದ್ರೆ ಸರ್ಫೇಸ್ ಮೇಲೆ ಇರುತ್ತೆ. ಸೊ ಹಿಮೋಗ್ಲೋಬಿನ್ ಮೇನ್ ಫಂಕ್ಷನ್ ಏನಂತ ಹೇಳಿದ್ರೆ, ಸೊ ಇಟ್ ಕ್ಯಾರೀಸ್ ಆರ್ ಸಪ್ಲೈ ಆಕ್ಸಿಜನ್ ಟು ಡಿಫರೆಂಟ್
ಬಾಡಿ ಪಾರ್ಟ್ಸ್ ಆರ್ ದ ಸೆಲ್ ಸಪ್ಲೈ ಮಾಡುತ್ತೆ. ಸೊ ದ ಲಾರ್ಜ್ ಅಮೌಂಟ್ ಆಫ್ ಆಕ್ಸಿಜನ್ ಈಸ್ ಕ್ಯಾರಿಡ್ ಬೈ ದ ಹಿಮೋಗ್ಲೋಬಿನ್ and large amount of carbon dioxide is carried in the form of dissolved state through the plasma, because carbon dioxide have more affinity with the plasma or the liquid. ವಾಟರ್ ಜೊತೆಗೆ ಏನಾಗಿರುತ್ತೆ, ಅದ್ರದ್ದು ಅಫಿನಿಟಿ ಜಾಸ್ತಿ ಇರೋದ್ರಿಂದ ಅದು ಡಿಸಾಲ್ವ್ಡ್ ಸ್ಟೇಟ್ ಅಲ್ಲಿ ಹೋಗುತ್ತೆ. ಆದ್ರೆ ಆಕ್ಸಿಜನ್ಗೆ ಹಿಮೋಗ್ಲೋಬಿನ್ ಜೊತೆ ಅಫಿನಿಟಿ ಜಾಸ್ತಿ ಇರೋದ್ರಿಂದ ಸೊ ದಟ್ ಬೈಂಡ್ಸ್ ಟು ದ ಸರ್ಫೇಸ್ ಆಫ್ ದ RBC, ದಟ್ ಈಸ್ ಕಾಲ್ಡ್ ಹಿಮೋಗ್ಲೋಬಿನ್ ಅಂಡ್ ದಟ್ ಈಸ್ ಕ್ಯಾರಿಡ್ ಬೈ ದ ಹಿಮೋಗ್ಲೋಬಿನ್. ಕ್ಯಾರಿ ಮಾಡುತ್ತೆ. ಅಕಸ್ಮಾತ್ ಹಿಮೋಗ್ಲೋಬಿನ್ ಕಡಿಮೆ ಆದ್ರೆ ಏನಾಗುತ್ತೆ, ಆಕ್ಸಿಜನ್ ಸಪ್ಲೈ ಆಗಲ್ಲ. ಇಫ್ ದ ಲೆಸ್ ಅಮೌಂಟ್ ಆಫ್ ಹಿಮೋಗ್ಲೋಬಿನ್ ಪ್ರೆಸೆಂಟ್ ಇನ್ ಅವರ್ ಬಾಡಿ, ಓಕೆ, ಅವಾಗ ಏನಾಗುತ್ತೆ, ದ ಆಕ್ಸಿಜನ್ ಡಿಫಿಷಿಯನ್ಸಿ ಉಂಟಾಗುತ್ತೆ ನಮ್ಮ ಬಾಡಿಯಲ್ಲಿ. ಸೊ ಡೆಫಿನೇಷನ್ ನೋಡೋಣ ಈಗ. ಸೊ ಅಂದ್ರೆ ಎಕ್ಸಾಕ್ಟ್ ಆನ್ಸರ್ ಯಾವ ತರ ಇರಬೇಕು ಅಂತ ಹೇಳಿದ್ರೆ, ದ ಆವರೇಜ್ ಹಿಮೋಗ್ಲೋಬಿನ್ ಕಂಟೆಂಟ್ ಆಫ್ ದ ಬ್ಲಡ್ ಈಸ್ 12 to 14.5 ಗ್ರಾಮ್ ಪರ್ 100 ml. ಓಕೆ, ಅಷ್ಟು ಇರಬೇಕು. ಅಂದ್ರೆ ಎಷ್ಟಿರಬೇಕು, 12 to 14.5 ಗ್ರಾಮ್ಸ್ ಪರ್ 100 ml ಇದ್ರೆ ಅದು ನಾರ್ಮಲ್ ಆಗಿರುತ್ತೆ. ಸೊ that's the normal hemoglobin count. So next, if the hemoglobin content reduces in the blood, ಕಡಿಮೆ ಆದ್ರೆ, okay, its oxygen carrying capacity decreases. Anyhow, if there is no hemoglobin, so our RBCs are not able to carry the oxygen, so the capacity of carrying oxygen get decreases. So the person shows symptoms. ಅವಾಗ ನಮ್ಮಲ್ಲಿ ಕೆಲವು ಸಿಂಪ್ಟಮ್ಸ್ ಗಳು ಉಂಟಾಗುತ್ತೆ. ಯಾರಲ್ಲಿ ಹಿಮೋಗ್ಲೋಬಿನ್ ಕಡಿಮೆ ಆಗುತ್ತೋ ಅವರಲ್ಲಿ ಏನಾಗುತ್ತೆ, ಸೊ ಡಿಫಿಷಿಯಂಟ್ ಆಕ್ಸಿಜನ್ ಕಡಿಮೆ ಆಗುತ್ತೆ. ಸಚ್ ಆಸ್ ಬ್ರೆತ್ಲೆಸ್ನೆಸ್, ಅಂದ್ರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ, ಬ್ರೆತ್ಲೆಸ್ನೆಸ್ ಅಂತ ಹೇಳ್ತೀವಿ. ಆಫನ್ ಒನ್ ಆಫ್ ದ ಫಸ್ಟ್ ಇಂಡಿಕೇಶನ್ ಆಫ್ ದ ಐರನ್ ಡಿಫಿಷಿಯನ್ಸಿ ಕಾಲ್ಡ್ ಅನಿಮಿಯಾ ಕಾಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ದಾಟ್ ಈಸ್ ಅಬೌಟ್ ವಾಟ್ ಇಫ್ ಹಿಮೋಗ್ಲೋಬಿನ್ ಡಿಕ್ರೀಸಸ್ ಇನ್ ಅವರ್ ಬ್ಲಡ್. ಕಡಿಮೆ ಆದ್ರೆ ಏನಾಗುತ್ತೆ, ಏನೇನ್ ಬಿಟ್ಕೊಬೇಕು, ಆಕ್ಸಿಜನ್ ಡಿಫಿಷಿಯನ್ಸಿ ಆಗುತ್ತೆ, ಬ್ರೆತ್ಲೆಸ್ನೆಸ್ ಕಾಸ್ ಆಗುತ್ತೆ, ಐರನ್ ಡಿಫಿಷಿಯನ್ಸಿ ಕಾಲ್ಡ್ ಅನಿಮಿಯಾ ಕಾಸ್ ಆಗುತ್ತೆ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್, ಸ್ವಲ್ಪ ನಮ್ಗೆ ಇದರಲ್ಲಿ ಎಂಟೈರ್ ಈ ಸ್ಟೇಟ್ಮೆಂಟ್ ಅನ್ನ ನೆನ್ಪಿಟ್ಕೊಳ್ಳೋ ಬದಲು ಕಾನ್ಸೆಪ್ಟ್ ನೆನ್ಪಿರ್ಬೇಕಾಗತ್ತೆ. ವಾಟ್ ವಿ ಆರ್ ಟಾಕಿಂಗ್ ಅಬೌಟ್, ಡಬಲ್ ಸರ್ಕ್ಯುಲೇಷನ್. ಲುಕ್ ಅಟ್ ದ ಕ್ವಶನ್, ಡಿಸ್ಕ್ರೈಬ್ ಡಬಲ್ ಸರ್ಕ್ಯುಲೇಷನ್ of blood in human beings. Double circulation of blood in human beings. Why is it necessary? ಯಾಕೆ ಬೇಕಾಗತ್ತೆ? ಸಿಂಪಲ್ ಆಗಿ ಬರೀರಿ. ಈ ಕತೆ ಎಲ್ಲ ಹಾಗೆ ನಿಮ್ಗೋಸ್ಕರ ಇದೆ ಅಷ್ಟೇನೆ, ಬಟ್ ಬರೆಯುವಾಗ ನಾನು ಏನು ಹೇಳ್ತಾ ಇದ್ದೀನಿ ಹಾಗೆ ಫೋಕಸ್ ಮಾಡಿ. ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳಿದ್ರೆ ಏನು? ಇಟ್ಸ್ ಎ ಪ್ರಾಸೆಸ್ ಇನ್ ವಿಚ್ ಬ್ಲಡ್ ಫ್ಲೋಸ್ ಥ್ರೂ ದ ಹಾರ್ಟ್ ಟ್ವೈಸ್ ಇನ್ ಎ ಸೈಕಲ್. ಬ್ಲಡ್ ಫ್ಲೋಸ್ ಥ್ರೂ ದ ಹಾರ್ಟ್ ಟ್ವೈಸ್ ಇನ್ ಎ ಸೈಕಲ್. ಒಂದು ಸೈಕಲ್ ಅಲ್ಲಿ 2 ಬಾರಿ ಬ್ಲಡ್ ಏನಾಗುತ್ತೆ, ಹಾರ್ಟ್ ಅನ್ನ ಪಾಸ್ ಆಗುತ್ತೆ. ಒಂದು ಇನ್ ಡಬಲ್ ಸರ್ಕ್ಯುಲೇಷನ್, ಸೊ ವಿ ಹ್ಯಾವ್ 2 ಸರ್ಕ್ಯುಲೇಷನ್. ನಮ್ಮಲ್ಲಿ 2 ತರ ಸರ್ಕ್ಯುಲೇಷನ್ ಇರುತ್ತೆ, ಪಲ್ಮೋನರಿ ಸರ್ಕ್ಯುಲೇಷನ್ ಅಂಡ್ ಸಿಸ್ಟಮಿಕ್ ಸರ್ಕ್ಯುಲೇಷನ್. ಅದನ್ನ ಬರೆದು ಎಕ್ಸ್ಪ್ಲೈನ್ ಮಾಡಿದ್ರೆ ಸಾಕು. ಪಲ್ಮೋನರಿ ಸರ್ಕ್ಯುಲೇಷನ್ ಅಂತ ಹೇಳಿದ್ರೆ, ಸೊ ದ ಸರ್ಕ್ಯುಲೇಷನ್ ಆಫ್ ದ ಬ್ಲಡ್ ಬಿಟ್ವೀನ್ ದ ಲಂಗ್ಸ್ ಅಂಡ್ ಹಾರ್ಟ್. Pulmonary in the sense lungs. The circulation of the blood between the lungs and the heart is called pulmonary circulation. And the circulation of the blood between the heart and the body tissues is called systemic circulation. ಆಯ್ತಾ? ನೆಕ್ಸ್ಟ್ ಅದರದ್ದು ಸ್ಟೋರಿ ಬರೀರಿ ಇವಾಗ. The oxygenated blood coming from the lungs enters the left ventricle through the pulmonary veins. The deoxygenated blood coming from the different parts of the body enters the right auricle. Ventricle ಅಂತ ಹೇಳ್ಬಿಟ್ಟಿದ್ನ, auricle ಅದು. ಓಕೆ, ಸೊ ಫಸ್ಟ್ ಲೆಫ್ಟ್ ಆರಿಕಲ್ ಎಂಟರ್ ಆಗುತ್ತೆ. ಇವಾಗ ಡಿಆಕ್ಸಿನೇಟೆಡ್ ಬ್ಲಡ್ ಕಮಿಂಗ್ ಫ್ರಮ್ ದ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ಬಾಡಿ ಎಂಟರ್ಸ್ ದ ರೈಟ್ ಆರಿಕಲ್, ಎಂಟರ್ ಆಗುತ್ತೆ. ನೆಕ್ಸ್ಟ್ ಅಗೇನ್ ದೇ ಆರ್ ಮೂವಿಂಗ್ ಟುವರ್ಡ್ಸ್ ಡ್ಯೂರಿಂಗ್ ದ ಸಿಸ್ಟೋಲ್, ಆರಿಕ್ಯುಲರ್ ಸಿಸ್ಟೋಲ್ ಅಂತ ಹೇಳ್ತೀವಿ, ಕಾಂಟ್ರಾಕ್ಷನ್ ಆಫ್ ಏಟ್ರಿಯಲ್ ಅಂತ ಹೇಳ್ತೀವಿ. ದಟ್ ಎಂಟರ್ಸ್ ಇನ್ ಟು ದ ವೆಂಟ್ರಿಕಲ್ಸ್, ವೆಂಟ್ರಿಕಲ್ಗಳಿಗೆ ಹೋಗುತ್ತೆ ಬ್ಲಡ್ ಥ್ರೂ ದ ಬೈಕುಸ್ಪಿಡ್ ಅಂಡ್ ಟ್ರೈಕುಸ್ಪಿಡ್ ವ್ಯಾಲ್ವ್. ಬೈಕುಸ್ಪಿಡ್ ಅಂಡ್ ಟ್ರೈಕುಸ್ಪಿಡ್ ವ್ಯಾಲ್ವ್ ಅಂತ ಹೇಳ್ಬಿಟ್ಟು. So again, during the ventricular systole or ventricular contraction, the oxygenated blood present in the left ventricle that enters the aorta and that supplies are distributed to each and every part of the body through the systemic artery. ಎಲ್ಲ ಕಡೆಗೆ ಹೋಗುತ್ತೆ. ಎಲ್ಲಿಂದ ಎಲ್ಲಿಗೆ? ಅದು ಲೆಫ್ಟ್ ವೆಂಟ್ರಿಕಲ್ ಇಂದ ಅಯೋಟ ಮುಖಾಂತರ ಎಲ್ಲ ಕಡೆಗೆ ಹೋಗ್ತಾ ಇರೋದು. ಸೊ ಇನ್ನೊಂದು ಏನು ಹೇಳಿದೆ ನಾನು, the deoxygenated blood present in the right ventricle ಇರೋದು. So now that is moving towards the lungs through the pulmonary artery. ಕತೆ ಅರ್ಥ ಆಯ್ತಾ? ಅದೇ ಇಲ್ಲಿರೋದು. ಇವಾಗ ನೋಡಿದ್ರೆ ಗೊತ್ತಾಗುತ್ತೆ. The separation of the right side and the left side of the heart, it is very useful to keep the oxygenated and deoxygenated blood from mixing.
ಎರಡು ಮಿಕ್ಸ್ ಆಗಲ್ಲ. ಯಾಕೆಂತ ಹೇಳಿದ್ರೆ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಸೆಪ್ಟಮ್, ಅಲ್ಲೊಂದು ಸೆಪ್ಟಮ್ ಇದೆ. ಸೊ ಇಂಟರ್ವೆಂಟ್ರಿಕ್ಯುಲರ್ ಸೆಪ್ಟಮ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಡಿಆಕ್ಸಿನೇಟೆಡ್ ಬ್ಲಡ್ ಫ್ರಮ್ ದ ಡಿಫರೆಂಟ್ ಪಾರ್ಟ್ ಆಫ್ ದ ಬಾಡಿ ಆರ್ ದ ಸೆಲ್ ಎಂಟರ್ಸ್ ದ ರೈಟ್ ಏಟ್ರಿಯಂ. ರೈಟ್ ಏಟ್ರಿಯಂಗೆ ಎಂಟರ್ ಆಗುತ್ತೆ ಥ್ರೂ ದ ಸುಪೀರಿಯರ್ ವೆನಾ ಕೇವಾ ಅಂಡ್ ಆಲ್ಸೋ ಇನ್ಫೀರಿಯರ್ ವೆನಾ ಕೇವಾ. ಸೊ ಗ್ರೇಟ್ ವೇನ್ಸ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್, ಅಂಡ್ ದೆನ್ ಇಟ್ ಇಸ್ ಪಾಸಸ್ ಇನ್ ಟು ದ ರೈಟ್ ವೆಂಟ್ರಿಕಲ್ ವಯಾ ಟ್ರೈಕುಸ್ಪಿಡ್ ವ್ಯಾಲ್ವ್. ಓಕೆ, ಡಯಾಗ್ರಾಮ್ ನೆನಪಿರಬೇಕು. ಇಫ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ರೈಟ್ ನೌ, ಅಗೈನ್ ಹೇಳ್ತಾ ಇದ್ದೀನಿ, ಟ್ರಾನ್ಸ್ಪೋರ್ಟೇಷನ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲಿ ಡಯಾಗ್ರಾಮ್ನ ಬರೆದು ಹೇಳಿದ್ದೀನಿ. ಇನ್ನೊಂದು ಡಯಾಗ್ರಾಮ್ನ ತೋರಿಸ್ತೀನಿ ಮತ್ತೆ. ಓಕೆ, ಅಗೈನ್ when the ventricles contract, the blood forced into the pulmonary artery and leads into the lungs. lungs ಹೋಗುತ್ತೆ, gaseous exchange ಆಗುತ್ತೆ, purify ಆಗುತ್ತೆ, ಬರುತ್ತೆ. Now the oxygenated blood from the lungs enters the left atrium through the what? Pulmonary veins ಒಳಗಡೆ ಬರ್ತಾ ಇದೆ. Then left ventricle via bicuspid valve ಅಂತ ಹೇಳಿದ್ರೆ these are the valve that prevents the backward flow of the blood into the atria. ಯಾವ್ಯಾವುದು valve ಅದು? Tricuspid and bicuspid valve. So next ಏನ್ ಮಾಡುತ್ತೆ? when the ventricle contracts, the oxygenated blood forced into the aorta and reaches the different cells of our body through the systemic artery. ಓಕೆನಾ? ಇದು ಡಬಲ್ ಸರ್ಕ್ಯುಲೇಷನ್. ಇಲ್ಲೇ ನಿಮ್ಗೆ ಗೊತ್ತಾಯ್ತು ಸಿಸ್ಟಮಿಕ್ ಸರ್ಕ್ಯುಲೇಷನ್ ಅಂದ್ರೇನು, ಪಲ್ಮೋನರಿ ಸರ್ಕ್ಯುಲೇಷನ್ ಅಂದ್ರೇನು ಅಂತ. ಅಂಡ್ ವಾಟ್ ಆರ್ ಇಟ್ಸ್ ನೆಸೆಸರಿ, ಯಾಕೆ ಬೇಕು? Yes, of course, double circulation helps to keep oxygenated and deoxygenated blood from mixing. ಈ ಎರಡನ್ನೂ ಕೂಡ ಮಿಕ್ಸ್ ಮಾಡದೇ ಇರೋ ತರ ನೋಡ್ಕೊಳ್ಳುತ್ತೆ ಡಬಲ್ ಸರ್ಕ್ಯುಲೇಷನ್. ಓಕೆ, ಮಿಕ್ಸ್ ಆದ್ರೆ ಏನಾಗುತ್ತೆ? ಆಫ್ ಕೋರ್ಸ್ ವಿ ವಿಲ್ ಬಿಕಮ್ ಕೋಲ್ಡ್ ಬ್ಲಡೆಡ್ ಆರ್ಗಾನಿಸಮ್ಸ್. ಒಂದು, ಸೊ ದಿಸ್ ಸೆಪರೇಷನ್ ಅಲೋಸ್ ಹೈ efficient supply of oxygen to the body and helps to maintain the body temperature. 37 degrees centigrade ಅಂತ ಹೇಳ್ತೀವಿ ನಮ್ಮ ಬಾಡಿ ಟೆಂಪರೇಚರ್. Constant body temperature can be maintained by because of this one, double circulation. We have 4-chambered heart and there is no mixing up of oxygenated and deoxygenated blood. It's very essential to supply the sufficient amount of oxygen efficiently, and it maintains the body temperature, constant body temperature. So hence we are warm-blooded organisms, animals. See here. So illinda lungs inda ನಿಮಗೆ ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೆ, ಲಂಗ್ಸ್ ಇಂದ ಏನಾಗುತ್ತೆ? ಆಕ್ಸಿಜನೇಟೆಡ್ ಬ್ಲಡ್, ಆಕ್ಸಿಜನ್ ರಿಚ್ ಬ್ಲಡ್ ಎಂಟರ್ಸ್ ದ ಲೆಫ್ಟ್ ಆರಿಕಲ್ಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಇದು ಲೆಫ್ಟ್ ವೆಂಟ್ರಿಕಲ್ ಇಲ್ಲಿದೆ. ಸೊ ಥ್ರೂ ದ ಬೈಕುಸ್ಪಿಡ್ ವ್ಯಾಲ್ವ್ ಏನಾಗ್ತಾ ಇದೆ? ಸೊ ದಟ್ ಈಸ್ ಎಂಟರಿಂಗ್, ಸಾರಿ, ಥ್ರೂ ದ ಬೈಕುಸ್ಪಿಡ್ ವ್ಯಾಲ್ವ್ ಅಲ್ಲ, ಎಸ್, ಬೈಕುಸ್ಪಿಡ್ ವ್ಯಾಲ್ವ್ಗೆ ಹೋಗ್ತಾ ಇದೆ. ನೆಕ್ಸ್ಟ್ ಇಲ್ಲಿಂದ ಏನಾಗುತ್ತೆ? ಥ್ರೂ ದ ಅಯೋರ್ಟ ಮುಖಾಂತರ ಸಿಸ್ಟಮಿಕ್ ಆರ್ಟರೀಸ್ಗಳ ಮುಖಾಂತರ, ಸಿಸ್ಟಮಿಕ್ ಸರ್ಕ್ಯುಲೇಷನ್ ಇದು, ಸಿಸ್ಟಮಿಕ್ ಆರ್ಟರಿ ಮುಖಾಂತರ ದಟ್ ರೀಚಸ್ ದ ಟಿಶ್ಯೂಗಳನ್ನು ರೀಚ್ ಆಗುತ್ತೆ. ಸೊ ಡ್ಯೂರಿಂಗ್ ದ ಮೆಟಬಾಲಿಸಮ್ ಟಿಶ್ಯೂ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್, ದಟ್ ಈಸ್ indicated by blue color. So now this carbon dioxide rich blood, deoxygenated blood, so that enters the right auricle, so through the superior vena cava and ಇನ್ನೊಂದು ಇರುತ್ತೆ inferior vena cava ದಿಂದ ಎಂಟರ್ ಆಗುತ್ತೆ. Now once the auricle contracts, so this blood enters into the right ventricle ಗೆ ಹೋಗುತ್ತೆ. Once the ventricle contracts, this deoxygenated blood, so that moving towards the lungs through the pulmonary artery ಮುಖಾಂತರ. ಇದು ಯಾವ್ದ್ರ ಮುಖಾಂತರ ಎಂಟರ್ ಆಯ್ತು? ಪಲ್ಮನರಿ ವೈನ್ಸ್ ಮುಖಾಂತರ. ಓಕೆ, ಸೊ ಇದಕ್ಕೆ ನಾವು ಡಬಲ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಈಸಿಯಾಗಿ ನೆನ್ಪಿಟ್ಕೊಬಹುದು ಅಂತ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇವಾಗ, ಸೊ ವಾಟ್ ಆರ್ ದ ಡಿಫರೆನ್ಸಸ್ ಬಿಟ್ವೀನ್ ದ ಟ್ರಾನ್ಸ್ಪೋರ್ಟ್ ಆಫ್ ಮೆಟೀರಿಯಲ್ಸ್ ಇನ್ xylem ಅಂಡ್ ಫ್ಲೋಯಮ್? xylem ಫ್ಲೋಯಮ್ ಡಿಫರೆನ್ಸ್ ಏನು ಅಂತ ಕೇಳ್ತಾ ಇಲ್ಲ. They are asking the differences in related to transportation. ಯಾವ ತರ ಹೇಳ್ಬೇಕಾಗಿದೆ? It's very simple. Xylem ಅಂದ್ರೆ xylem conducts water and dissolved minerals. Okay, ಏನನ್ನ ಕಂಡಕ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದೀವಿ. It conducts water and dissolved minerals. Phloem conducts soluble organic substances from leaves to root, because leaves are the site of photosynthesis. ಅಲ್ಲೇ photosynthesis ಆಗೋದು, ಅಲ್ಲಿಂದ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ಗಳು ನಾನ್ ಫೋಟೋಸಿಂಥೆಟಿಕ್ ಪಾರ್ಟ್ ಅಥವಾ ಅಂಡರ್ಗ್ರೌಂಡ್ ಪಾರ್ಟ್ಗಳಿಗೆ ಅದು ಸಪ್ಲೈ ಆಗಬೇಕು ಥ್ರೂ ದ ಫ್ಲೋಯಮ್ ಓನ್ಲಿ. ನೆಕ್ಸ್ಟ್, xylem ಟ್ರಾನ್ಸ್ಪೋರ್ಟ್ ವಾಟರ್ ಅಂಡ್ ಮಿನರಲ್ಸ್ ಥ್ರೂ ವೆಸಲ್ಸ್ ಅಂಡ್ ಟ್ರೇಕೀಸ್ ವಿಚ್ ಆರ್ ಡೆಡ್ ಟಿಶ್ಯೂಸ್. ಓಕೆ,
Xylem ಮತ್ತೆ phloemಗಳನ್ನು ನಾವು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂತ ಹೇಳ್ತೀವಿ ಬಿಕಾಸ್ ದೇ ಆರ್ ಮೇಡ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್, ಎಸ್ಪೆಷಲಿ ಬೋತ್ ಲಿವಿಂಗ್ ಅಂಡ್ ಡೆಡ್ ಸೆಲ್. ಆದ್ರೆ xylem ಅಲ್ಲಿರೋದು ಎರಡು ಇಂಪಾರ್ಟೆಂಟ್ xylem ಸೆಲ್ಸ್ಗಳು ಕೂಡ, ಟಿಶ್ಯೂಗಳು ಕೂಡ ಏನಾಗಿರುತ್ತೆ, ಡೆಡ್ ಆಗಿರುತ್ತೆ. ದೇ ಆರ್ ಕಾಲ್ಡ್ ವೆಸೆಲ್ಸ್ ಅಂಡ್ ಟ್ರೇಕಿಡ್ಸ್. ಹಿಯರ್ ದ phloem is conducting the organic substances through the phloem. ಅಲ್ಲಿ ಇರೋ ಒಂದು ಮೇನ್ ಕಾಂಪೊನೆಂಟ್ ಯಾವುದು ಅಂತ ಹೇಳಿದ್ರೆ sieve tubes. With the help of companion cell, you can say sieve tube companion cell help ಮಾಡುತ್ತೆ. ಯಾಕೆಂದ್ರೆ sieve tubes ಗಳಲ್ಲಿ ನ್ಯೂಕ್ಲಿಯಸ್ ಇರೋದಿಲ್ಲ. The passage of the material in the sieve tube is regulated by the companion cell. ಕಂಟ್ರೋಲ್ ಮಾಡ್ತಾ ಇರುತ್ತೆ. So vessels and tracheids, sieve tubes and companion cells in phloem. Next, upward movement of water will take place in xylem, which is mainly achieved by transpiration pull. Illi upward movement of water ಆಗುತ್ತೆ. This is unidirectional. The movement of water through the xylem column is always unidirectional. But in the case of phloem, ಇಲ್ಲೇನಾಗುತ್ತೆ, ಡ್ಯೂರಿಂಗ್ ಟ್ರಾನ್ಸ್ಲೋಕೇಶನ್ ಅಂತ ಹೇಳಿದ್ರೆ the transportation of the organic substances or soluble organic substances from the photosynthetic part to the non-photosynthetic part through the phloem, adu translocation. Okay, next, organic substances transport in all direction. This is called multidirectional, or you can say bidirectional. Multidirectional anta ಹೇಳ್ತೀವಿ. Using energy from the ATP. ಇಲ್ಲಿ energy expenditure ಆಗುತ್ತೆ, expenditure of energy ಆಗುತ್ತೆ. ಅಂದ್ರೆ they need energy to transport actively. ಇದು ಪ್ಯಾಸಿವ್ ಅಲ್ಲ, ಆಕ್ಟಿವ್ ಆಗಿರುತ್ತೆ. ನೆಕ್ಸ್ಟ್, ಇಲ್ಲಿ the movement of water is achieved by the simple physical process without expenditure of energy. So in the xylem column, the transpiration pull creates ಅಲ್ಲಿ ಒಂದು suction pressure create ಆಗುತ್ತೆ. During the transpiration, once the water lost, the pressure has been created. That force, transpiration force, will suck the water through the xylem column. Okay, ಇನ್ನೊಂದು ರೂಟ್ ಪ್ರೆಷರ್ ಇಂದ ಕೂಡ ಏನಾಗುತ್ತೆ, ವಾಟರ್ ಮೂವ್ ಆಗುತ್ತೆ ವಿತೌಟ್ ಎಕ್ಸ್ಪೆಂಡಿಚರ್ ಆಫ್ ಎನರ್ಜಿ. ಬಟ್ ಹಿಯರ್ ಇನ್ ದ ಕೇಸ್ ಆಫ್ phloem, translocation in phloem is an active process. It is not a passive, it is a active process. Hence we are writing required energy that is taken from the ATP, adenosine triphosphate ತೆಗೆದುಕೊಳ್ಳುತ್ತೆ. Okay, I hope you understood. If you want, you can take the screenshot. So next question, alveoli and nephron. So ಈ ತರನು ಕ್ವಶನ್ ಕೇಳ್ತಾರ. ನಾವು alveoli ಬಗ್ಗೆ ತಿಳ್ಕೊಂಡು ನೆಫ್ರಾನ್ ಬಗ್ಗೆ ತಿಳ್ಕೊಂಡು, ಓಕೆ, ನೆಫ್ರಾನ್ ಅಂತ ಹೇಳಿದ್ರೆ ದೀಸ್ ಆರ್ ದ ಸ್ಟ್ರಕ್ಚರಲ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ. ಅದೇ ಫಸ್ಟ್ ಪಾಯಿಂಟ್ ಬರಿಬಹುದು ನೀವು ಏನಂತ ಹೇಳ್ಬಿಟ್ಟು. ಬಟ್ ಯಾವ ತರ ಕ್ವಶನ್ ಇದೆ ನೋಡಿ, ಕಂಪೇರ್ ದ ಫಂಕ್ಷನಿಂಗ್ ಆಫ್ ದ alveoli of the lungs, in the lungs, and nephrons in the kidney with respect to their structure and function. Then you can write. So alveoli are the functional unit of lungs or the respiratory system. Nephrons are the functional unit of kidney or the excretory system. One point baribodu. Next, alveoli are the site of gaseous exchange. It is the site of gaseous exchange. So nephrons are the site of blood purification or the blood filtration. Illi blood filtration ಆಗುತ್ತೆ, ಆದರೆ alveoli ಅಲ್ಲಿ gaseous exchange ಆಗುತ್ತೆ. Alveoli have thin-walled balloon-like structure. Nephrons have thin-walled tubular structure. Glomerulus and a tubular part. Bowman's capsule, proximal convoluted tubule, Henle loop, distal convoluted tubule, collecting duct. So ಅದು tubular part ಆಗಿರುತ್ತೆ, ಇದು balloon-like structure ಆಗಿರುತ್ತೆ. Alveoli increases the surface area for the diffusion of carbon dioxide from the blood to the air and oxygen from the air to blood. So andre it is providing the surface for the exchange of gases in between the blood and air and blood. But illige bandaga nephrons increases the surface area for the filtration of the blood. ಫಿಲ್ಟ್ರೇಷನ್ ಆಫ್ ದ ಬ್ಲಡ್ ಗೋಸ್ಕರ, ಬ್ಲಡ್ ಅನ್ನ ಪ್ಯೂರಿಫೈ ಮಾಡೋದಕ್ಕೋಸ್ಕರ ಇದು ಸರ್ಫೇಸ್ ಏರಿಯಾವನ್ನ ಇನ್ಕ್ರೀಸ್ ಮಾಡುತ್ತೆ. ಓಕೆನಾ? ಸೊ ದಟ್ಸ್ ದ ಕ್ವಶನ್. ಆಫ್ ಕೋರ್ಸ್, ಸಿ ನಾವು ಎಲ್ಲ ಕ್ವಶನ್ಸ್ಗಳು ಆಲ್ಮೋಸ್ಟ್ ನಾವು ತಿಳ್ಕೊಂಡ ಹಾಗೆ ಎಲ್ಲ ಕ್ವಶನ್ಸ್ಗಳು ಎಕ್ಸಸೈಸ್ ಅಲ್ಲಿ ಕೊಟ್ಟಿರೋದನ್ನ ತಿಳ್ಕೊಂಡಿದ್ದೀವಿ. ಐ ಹೋಪ್ ಯು ಅಂಡರ್ಸ್ಟುಡ್ ದ ಎಂಟೈರ್ ಚಾಪ್ಟರ್ ಅಂಡ್ ಆಲ್ ದ ಟಾಪಿಕ್ಸ್. ಎಲ್ಲ ಅರ್ಥ ಆಗಿದೆ ಅಲ್ವಾ? ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ. ಅಂಡ್ ಇಫ್ ಯು ವಾಂಟ್ ಮೋರ್ ಕ್ವಶನ್ಸ್ related to this chapter, as I said, you have to download the PW app. There you can search
ಯಥಾರ್ಥ್ ಸಾರಿ ಇದು ಅಭಿಮನ್ಯು ಅಲ್ವಾ, ಅಭಿಮನ್ಯು 2.0 ಕನ್ನಡ ಅಂತ ಟೈಪ್ ಮಾಡಿದ್ರೆ ದೇರ್ ಯು ವಿಲ್ ಗೆಟ್ ದ ಬ್ಯಾಚ್. ಸೊ ಅದ್ರ ಒಳಭಾಗದಲ್ಲಿ ಎನ್ರೋಲ್ ಕೊಟ್ರೆ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ದೆನ್ ಯು ಕ್ಯಾನ್ ಡೌನ್ಲೋಡ್ ಆಲ್ ದ DPPs, ಡೈಲಿ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್. ಸೊ ಅವಾಗ ನಿಮಗೆ ಇನ್ನೂ ಸ್ವಲ್ಪ ನಾಲೆಡ್ಜ್, ಕ್ವಶನ್ಸ್ಗಳು ಜಾಸ್ತಿ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿ ಒನ್.